ನಮಸ್ಕಾರ. ಕರ್ನಾಟಕ ಈ ದಿನಕ್ಕೆ ಸ್ವಾಗತ. ನಾನ್ ತೇಜಸ್ವಿನಿ. ಈಗ ಹೆಡ್ಲೈನ್ಸ್. ಪೊಲೀಸರು ಯಾವುದೇ ಕಾರಣಕ್ಕೂ ರಾಜಿಯಾಗಬಾರದು. ಕರ್ನಾಟಕ ಪೊಲೀಸ್ ಅಕಾಡೆಮಿ ಸಿಬ್ಬಂದಿಗೆ 2 ಲಕ್ಷ ರುಗಳ ಬಹುಮಾನ ಘೋಷಣೆ. ಮೈಸೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆ. ಬಾಗಲಕೋಟೆ ಬೈ ಎಲೆಕ್ಷನ್ ಸಮರ. ಸಿಎಂ ಬಂದು ಕೂತರೆ ಸೋಲು ಖಚಿತ. ಬಿವೈ ವಿಜಯೇಂದ್ರ ವಾಗ್ದಾಳಿ. ದ್ವಿಭಾಷಾ ನೀತಿ ವಿವಾದ. ಹೈಕಮಾಂಡ್ ಮೆಚ್ಚಿಸಲು ಬಿಜೆಪಿ ನಾಯಕರಿಂದ ಹಿಂದಿ ಪರ ಹೋರಾಟ. ಡಿಕೆ ಸುರೇಶ್ ಕಿಡಿ. ನ್ಯಾಯ ವಿತರಣೆಯಲ್ಲಿ ಪೊಲೀಸರು ಯಾವುದೇ ಕಾರಣಕ್ಕೂ ರಾಜಿಯಾಗಬಾರದೆಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇಂದು ಮೈಸೂರು ಘಟಕದ 46ನೇ ತಂಡದ ಸಿವಿಲ್ ಪೊಲೀಸ್ ಉಪನಿರೀಕ್ಷಕ ಪ್ರಶಿಕ್ಷಣಾರ್ಥಿಗಳ ನಿರ್ಗಮನ ಪಥಸಂಚಲನದಲ್ಲಿ ಪಾಲ್ಗೊಂಡು ಎಲ್ಲರಿಗೂ ವೃತ್ತಿಪರ ಯಶಸ್ಸನ್ನು ಕೋರಿ ಶುಭ ಹಾರೈಸಿ ಮಾತನಾಡಿದರು. ಎಲ್ಲರಿಗೂ ರಕ್ಷಣೆ, ಸಮಾನ ಅವಕಾಶಗಳು ದೊರೆಯಬೇಕು. ಪೊಲೀಸ್ ಸೇವೆಯಲ್ಲಿ ಶಿಸ್ತು, ಸಂಯಮ, ಪ್ರಾಮಾಣಿಕತೆ, ಮಾನವೀಯತೆ ಬಹಳ ಮುಖ್ಯ. ಸಮಾಜದಲ್ಲಿನ ಜಾತಿ ವ್ಯವಸ್ಥೆ ಇದ್ದು ದೀನ ದಲಿತರ, ಅಶಕ್ತರ, ಮಹಿಳೆಯರ ರಕ್ಷಣೆ ಮಾಡುವುದು ಪೊಲೀಸರ ಜವಾಬ್ದಾರಿ. ಮಧ್ಯರಾತ್ರಿಯಲ್ಲಿ ಮಹಿಳೆಯರು ನಿರ್ಭಯದಿಂದ ಓಡಾಡುವಂತಾದಾಗ ಮಾತ್ರ ನಿಜ ಅರ್ಥದಲ್ಲಿ ಸ್ವಾತಂತ್ರ್ಯ ದೊರೆತಂತೆ ಎಂದು ಮಹಾತ್ಮ ಗಾಂಧಿಯವರು ಹೇಳಿದರು. ಸಮಾಜದ ಪ್ರತಿಯೊಬ್ಬರಿಗೂ ಆರ್ಥಿಕ, ಸಾಮಾಜಿಕ ಸಮಾನತೆ ದೊರೆಯಬೇಕು. ಆದ್ದರಿಂದ ಪೊಲೀಸರು ನ್ಯಾಯವನ್ನು ಎತ್ತಿ ಹಿಡಿಯುವ ಕೆಲಸದಲ್ಲಿ ಪೊಲೀಸರು ಯಾವುದೇ ಕಾರಣಕ್ಕೂ ರಾಜಿಯಾಗಬಾರದು. ಎಲ್ಲರಿಗೂ ರಕ್ಷಣೆ, ಸಮಾನ ಅವಕಾಶಗಳು ದೊರೆಯಬೇಕು. ಪೊಲೀಸರು ಸರ್ಕಾರದ ಪ್ರತಿನಿಧಿಯಾಗಿ ಕರ್ತವ್ಯ ನಿರ್ವಹಿಸಬೇಕಲ್ಲದೆ ಕಾನೂನು ಸುವ್ಯವಸ್ಥೆಯನ್ನು ಕಾಯುವಲ್ಲಿ ಮಹತ್ವದ ಪಾತ್ರ ವಹಿಸಬೇಕೆಂದು ತಿಳಿಸಿದರು. ಮಾದಕ ವಸ್ತು ಮುಕ್ತ ಸಮಾಜ ನಿರ್ಮಾಣ ಮಾಡುವುದಾಗಿ ಸರ್ಕಾರ ಘೋಷಣೆ ಮಾಡಿದ್ದು, ಆ ದಿಕ್ಕಿನಲ್ಲಿ ಆರಕ್ಷಕರು ತಮ್ಮ ಠಾಣಾ ವ್ಯಾಪ್ತಿಯಲ್ಲಿ ಮಾದಕ ವಸ್ತು ತಯಾರಕರು, ಮಾರಾಟ ಮಾಡುವವರ ಮೇಲೆ ಕ್ರಮ ಕೈಗೊಳ್ಳಬೇಕು. ಯುವ ಜನಾಂಗದ ಮೇಲೆ ಮಾದಕ ವಸ್ತುಗಳ ಪರಿಣಾಮ ಮಾರಕವಾಗುತ್ತದೆ. ಇದನ್ನು ನಿರ್ಮೂಲನೆ ಮಾಡದೆ ಹೋದ್ರೆ ಸಮಾಜದ ಸ್ವಾಸ್ಥ್ಯ ಕಾಪಾಡಲು ಸಾಧ್ಯವಿಲ್ಲ. ಆದ್ದರಿಂದ ಈ ದಿಕ್ಕಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಅಗತ್ಯ ಎಂದು ತಿಳಿಸಿದರು. ಜಾತಿ ವ್ಯವಸ್ಥೆ ಇದೆ, ಬಡತನ ಇದೆ, ಮಹಿಳೆಯರಿದ್ದಾರೆ, ದುರ್ಬಲ ವರ್ಗದವರಿದ್ದಾರೆ. ಅವರೆಲ್ಲರನ್ನೂ ಕೂಡ ರಕ್ಷಣೆ ಮಾಡಬೇಕಾಗಿರ್ತಕ್ಕಂಥದ್ದು ಪೊಲೀಸ್ ಇಲಾಖೆಯ ಜವಾಬ್ದಾರಿ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದಕ್ಕೆ ಮಹಾತ್ಮ ಗಾಂಧೀಜಿಯವರು ಒಂದು ಮಾತನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದದ್ದು ಸಾರ್ಥಕ ಆಗಬೇಕಾದ್ರೆ 12 ಗಂಟೆ ರಾತ್ರಿನಲ್ಲಿ ಮಹಿಳೆಯರು ನಿರ್ಭಯವಾಗಿ ತಿರುಗಾಡ್ತಕ್ಕಂಥ ಬಾಗಲಕೋಟೆ ಬೈ ಎಲೆಕ್ಷನ್ ಸಮರ. ಬಿಜೆಪಿ ಪರ ಮತಬೇಟೆಗೆ ಬಿವೈ ವಿಜಯೇಂದ್ರ ಎಂಟ್ರಿ ಆಗಿದ್ದಾರೆ. ಪ್ರಚಾರಕ್ಕೂ ಮೊದಲು ಬಾಗಲಕೋಟೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿಕೆ ನೀಡಿ ಕಾಂಗ್ರೆಸ್ ಅಭ್ಯರ್ಥಿ ಪರ ಸಿಎಂ 5 ದಿನ ಪ್ರಚಾರಕ್ಕೆ ಆಗಮಿಸುತ್ತಿರುವ ವಿಚಾರ, ಸಿಎಂ 5 ದಿನ ಬಾಗಲಕೋಟೆ ಬಂದು ವಾಸ್ತವ್ಯ ಹೂಡ್ತಾರೆ ಅಂದ್ರೆ ಸಿಎಂ ಅವರಿಗೆ ತಮ್ಮ ಅಭ್ಯರ್ಥಿ ಸೋಲಿನ ಮುನ್ಸೂಚನೆ ಸಿಕ್ಕಿದೆ. ಹಿಂದೆ ಕೆಆರ್ಪೇಟೆ ಉಪಚುನಾವಣೆ ವೇಳೆ ಸಿಎಂ ಸಿದ್ದರಾಮಯ್ಯ ಹೀಗೆ ಬಂದು ಕೂತಿದ್ರು. ಅಲ್ಲಿ ಮತದಾರರು ಕಾಂಗ್ರೆಸ್ ಪಕ್ಷವನ್ನ ಧಿಕ್ಕರಿಸಿದ್ರು. ಸಿರಾ ಕ್ಷೇತ್ರದ ಉಪಚುನಾವಣೆಯಲ್ಲೂ ಸಿದ್ದರಾಮಯ್ಯ ಠಿಕಾಣಿ ಹೂಡಿದ್ರು. ಅಲ್ಲಿ ಅಹಿಂದ ಮತಗಳಿದ್ರು. ಅಲ್ಲಿ ಸಿದ್ದರಾಮಯ್ಯ ತಂತ್ರ ಫಲಿಸಲಿಲ್ಲ. ಬಾಗಲಕೋಟೆ ಉಪಚುನಾವಣೆ ಗೆಲ್ಲಲು ಹರಿಕತೆ ಹೇಳ್ತಿದ್ದಾರೆ. ಸಿಎಂ ಹಣಬಲ, ತೋಳುಬಲ, ಅಧಿಕಾರದ ದುರ್ಬಳಕೆ ಮಾಡಿಕೊಂಡು ಗೆಲ್ಲಬೇಕು ಅಂತಿದ್ದಾರೆ. ಬಾಗಲಕೋಟೆ ಮತದಾರರು ಈಗಾಗಲೇ ನಿರ್ಧಾರ ಮಾಡಿದ್ದಾರೆಂದು ತಿಳಿಸಿದರು. ಪೂರ್ಣ ವಿಶ್ವಾಸ ಇದೆ. ಮತದಾರರು 2 ಕ್ಷೇತ್ರಗಳಲ್ಲಿ ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ. ಇಲ್ಲೂ ಕೂಡ ನಮ್ಮ ಅಭ್ಯರ್ಥಿಗಳಾಗಿರುವಂತಹ ಹಿರಿಯರಾಗಿರ್ತಕ್ಕಂಥ ವೀರಣ್ಣ ಚರಂತಿಮಠರವರು ದೊಡ್ಡ ಅಂತರದಲ್ಲಿ ಗೆಲ್ತಾರೆ. ಅನುದಾನಗಳ ಬಗ್ಗೆ ಇಲ್ಲಿವರೆಗೂ ಗೊತ್ತಿಲ್ಲದಿರೋಂಥದ್ದೆಲ್ಲ ಈಗ ಜನರಿಗೆ ತಿಳಿಸುವಂಥದ್ದು, ನಾವು ಅದನ್ನು ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಸಮುದಾಯ ಭವನಗಳಿಗೆ ಕೊಟ್ಟಿದ್ದೀವಿ ಅನ್ನೋದು ಸಿಎಂ ಅವರು ಹೇಳ್ತಿದ್ದಾರೆ. ಹಿಂದೆ ಬಿಜೆಪಿ ಸರ್ಕಾರ ಕೊಟ್ಟಿರುವ ಕಾರ್ಯಕ್ರಮಗಳು ಇವತ್ತು ಕೂಡ ಗುದ್ಲಿ ಪೂಜೆ ಆಗ್ತಾ ಇರುವಂತದ್ದು. ಯಾವುದೇ ರೀತಿ ಅಭಿವೃದ್ಧಿಗೆ ಹಣವನ್ನು ಕೊಟ್ಟಿಲ್ಲ ಅಂದೆ ನೋಡಿ. ರಾಜ್ಯದ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ದ್ವಿಭಾಷಾ ನೀತಿಗೆ ಬಿಜೆಪಿ ವಿರೋಧ ವಿವಾದ. ಮಾಜಿ ಸಂಸದ ಡಿಕೆ ಸುರೇಶ್ ಹೇಳಿಕೆ.
ಸುದ್ದಿಗೋಷ್ಠಿಯಲ್ಲಿಂದು ಮಾತನಾಡಿದ ಅವರು, ದೇಶದಲ್ಲಿ ಮಾತೃಭಾಷೆ ತುಂಬಾ ಮುಖ್ಯ, ದ್ವಿತೀಯ ಭಾಷೆ ಕೂಡ ನೀಡಿದ್ದಾರೆ. ಅದು ಪೋಷಕರಿಗೆ ಬಿಟ್ಟ ವಿಚಾರ. ಅದು ಅವರ ವೈಯಕ್ತಿಕ ಅಭಿಲಾಷೆ. ಅದನ್ನ ಪೋಷಕರು ನಿರ್ಧಾರ ಮಾಡ್ತಾರೆ. ಮಕ್ಕಳಿಗೆ 3 ಭಾಷೆ ಒತ್ತಡ ಹಾಕಿದ್ರೆ ಅವರ ಕಲಿಕೆ ಮೇಲೆ ಪರಿಣಾಮ ಬೀಳುತ್ತೆ. ಸಚಿವರು ಒಳ್ಳೆಯ ತೀರ್ಮಾನ ಮಾಡಿದ್ದಾರೆ. 2 ಭಾಷೆ ಕಲಿಯಿರಿ ಅಂತ ಹೇಳಿದ್ದಾರೆ. ಬಿಜೆಪಿ ನಾಯಕರಿಗೆ ವಿರೋಧ ಮಾಡೋದೇ ಗುರಿ. ಅವರ ನಾಯಕರನ್ನ ಮೆಚ್ಚಿಸಬೇಕು ಅಂದ್ರೆ ನಾವು ಹಿಂದಿ ಪರ ಹೋರಾಟ ಮಾಡ್ತಿದ್ದೇವೆ. ಆ ತರಹ ಕೇಂದ್ರದ ನಾಯಕರಿಗೆ ತೋರಿಸಬೇಕು. ಅದನ್ನ ಬಿಜೆಪಿ ನಾಯಕರು ಮಾಡ್ತಿದ್ದಾರೆ. ಇದು ಶೈಕ್ಷಣಿಕ ನಿರ್ಧಾರನ ಅಥವಾ ರಾಜಕೀಯನ ಎಂಬ ಪ್ರಶ್ನೆ ಎಂದರು. ವೈಯಕ್ತಿಕ ಅಭಿಲಾಷೆ ಅದನ್ನ ಪೋಷಕರು ತೀರ್ಮಾನ ಮಾಡ್ತಾರೆ ಹೊರತು ಬೇರೆಯವರು ತೀರ್ಮಾನ ಮಾಡೋದಲ್ಲ. ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಗುಣಮಟ್ಟದ ಶಿಕ್ಷಣದ ಅವಶ್ಯಕತೆ ಇದೆ. ಮಕ್ಕಳಿಗೆ 3 ಭಾಷೆಗಳ ಮೇಲೆ ನಾವು ಒತ್ತಡವನ್ನು ಹಾಕಿದಾಗ ಅವರ ಕಲಿಕೆ ಗ್ರಹಿಕೆ ಕಡಿಮೆ ಆಗ್ತದೆ. ಸೊ ಆ ಒಂದು ದೃಷ್ಟಿಯಿಂದ ಇವತ್ತೇನು ಸಚಿವರು ತೀರ್ಮಾನ ತಗೊಂಡಿದ್ದಾರೆ, ಸೊ ಒಳ್ಳೆಯ ತೀರ್ಮಾನ. ಬಹುಶಃ ನಮ್ಮ ಭಾಷೆಯನ್ನು ಉಳಿಸ್ಕೊಳ್ಳಿಕ್ಕೆ ಇಂಗ್ಲಿಷ್ ಯಾರು ಕಲೀರಿ, ಕನ್ನಡ. ನಗರದಲ್ಲಿ ದಶಕಗಳಿಂದ ಸ್ವಂತ ಸೂರು ಹೊಂದಿಸಿಕೊಳ್ಳಬೇಕೆಂಬ ಕನಸು ಕಾಣುತ್ತಾ ಬಂದಿದ್ದ ನಿರಾಶ್ರಿತರು ಹಾಗೂ ಬಡವರ ಕನಸು ಕಡೆಗೂ ಸಾಕಾರ ರೂಪ ಪಡೆದಿದೆ. ಸೋಮವಾರ ನಗರ ವ್ಯಾಪ್ತಿಯ ವಸತಿ ರಹಿತ ಫಲಾನುಭವಿಗಳಿಗೆ ಗೃಹ ನಿರ್ಮಾಣ ಮಂಡಳಿ ಅಧ್ಯಕ್ಷರೂ ಆದ ಸ್ಥಳೀಯ ಶಾಸಕ ಕೆಎಂ ಶಿವಲಿಂಗೇಗೌಡ ಅವರು ನೂತನ ಮನೆಗಳ ಕೀ ವಿತರಿಸುವ ಮೂಲಕ ಶುಭ ಹಾರೈಸಿ ಬಡವರ ಕನಸನ್ನು ನನಸು ಮಾಡಿದರು. ಹೌಸಿಂಗ್ ಫಾರ್ ಆಲ್ ಯೋಜನೆಯಡಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಜೊತೆಗೆ ಫಲಾನುಭವಿಯಿಂದ 1 ಲಕ್ಷ ಸ್ವೀಕರಿಸಿ ನಗರದ ಸುಬ್ರಹ್ಮಣ್ಯ ಬೆಟ್ಟದ ತಪ್ಪಲಿನಲ್ಲಿ 1181 ಮನೆಗಳನ್ನು ನಿರ್ಮಿಸುತ್ತಿದ್ದು, ಈ ಪೈಕಿ ಮೊದಲ ಹಂತದಲ್ಲಿ ಕಾಮಗಾರಿ ಪೂರ್ಣಗೊಂಡಿರುವ 350 ಮನೆಗಳಲ್ಲಿ 231 ಫಲಾನುಭವಿಗಳಿಗೆ ಲಾಟರಿ ಮೂಲಕ ಮನೆಗಳನ್ನು ಶಾಸಕರು ಹಂಚಿಕೆ ಮಾಡಿದರು. ನಂತರ ಅವರು ಮಾತನಾಡಿ, ನಗರಕ್ಕೆ 106 ವರ್ಷಗಳ ಇತಿಹಾಸವಿದ್ದು ಕೆಲವು ಕುಟುಂಬಗಳು ನಗರದಲ್ಲಿ ಮನೆ ನಿರ್ಮಿಸಿಕೊಳ್ಳಬೇಕೆಂಬ ನನಸಾಗದೆ ದಿನದೂಡುತ್ತಾ ಬಂದಿದ್ರು. ಇಂತಹ ನಿರಾಶ್ರಿತರಿಗೆ ಸ್ವಂತ ಸೂರು ಕಲ್ಪಿಸಿಕೊಡಬೇಕೆಂಬ ಮಹದಾಸೆಯಿಂದ ನಾನು ಹೌಸಿಂಗ್ ಫಾರ್ ಆಲ್ ಯೋಜನೆಯನ್ನು ಕ್ಷೇತ್ರಕ್ಕೆ ಮಂಜೂರು ಮಾಡಿಸಿಕೊಂಡು ಬಂದು ಸುಬ್ರಹ್ಮಣ್ಯ ಬೆಟ್ಟದ ತಪ್ಪಲಿನ ಜಾಗ ಗೊತ್ತುಪಡಿಸಲಾಯಿತು. ರಾಜ್ಯ ಸರ್ಕಾರದಿಂದ 2.5 ಲಕ್ಷ, ಕೇಂದ್ರದಿಂದ 1.5 ಲಕ್ಷ ಹಾಗೂ ಫಲಾನುಭವಿಯಿಂದ 1 ಲಕ್ಷ ಪಡೆದು ಸುಸಜ್ಜಿತ ಮನೆಗಳನ್ನು ನಿರ್ಮಿಸಿಕೊಡಲಾಗಿದೆ ಎಂದರು. ಫಲಾನುಭವಿಗಳು ಇನ್ನು ಮುಂದೆ ಈ ನೂತನ ಮನೆಗಳಿಗೆ ನೀವೇ ಮಾಲೀಕರಾಗುತ್ತಿದ್ದು, ಮುಂದಿನ ನಿಮ್ಮ ಕುಟುಂಬ ಜೀವನ ಸುಖಮಯವಾಗಿರಲಿ ಎಂದು ಆಶಯ ವ್ಯಕ್ತಪಡಿಸಿದರು. ಸಮಾರಂಭದಲ್ಲಿ ನಗರ ಯೋಜನಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಅರುಣ್ ಕುಮಾರ್, ತಾಲೂಕು ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಅಧ್ಯಕ್ಷ ಗೀಜಿಹಳ್ಳಿ ಧರ್ಮಶೇಖರ್, ನಗರಸಭೆ ಪೌರಾಯುಕ್ತ ಕೃಷ್ಣಮೂರ್ತಿ, ಮಾಜಿ ಸದಸ್ಯರಾದ ಜಿಟಿ ಗಣೇಶ್, ದರ್ಶನ್ ಸೇರಿ ಮೊದಲಾದವರು ಹಾಜರಿದ್ದರು. ಚೆನ್ನಾಗಿರಿ, ಒಳ್ಳೆ ವಾತಾವರಣ ಇದೆ ಅಂತಕ್ಕಂಥದ್ದನ್ನ ಹೇಳಿ ಇದನ್ನ ಲಿಸ್ಟ್ ಎಷ್ಟು ದಿವಸ ಅಂತ ಕಾಯ್ಕೊಂಡು ಇದನ್ನ ತೀರ್ಮಾನ ಮಾಡಿದೀವಿ. ಯಾರು ಬಂದು 1,000 ಕೊಡ್ತಾರೆ ಅವ್ರಿಗೆ ಲಾಟ್ರಿ ಅಲ್ಲ, 1 ಲಕ್ಷ ಯಾರು ಕೊಡ್ತಾರೆ ಅವ್ರು ಲಾಟ್ರಿ ಇತ್ತು. ಈಗ 1 ಲಕ್ಷ ತಗೊಂಡ್ರು ಯಾರು ಬನ್ನಿ, ಕ್ಯಾಶ್ ತಂದ್ರವ್ರು ಕೊಡಲ್ಲಿ. ಏನ್ ಹೆಸರು ಹೇಳು? ಲಕ್ಷ್ಮಮ್ಮ, ಏನು ವೈಫ್ ಆಫ್ ಜಿಲ್ಲಾಡಳಿತ ಹಾಗೂ ಕನ್ನಡ ಸಂಸ್ಕೃತಿ ಇಲಾಖೆಯ ಸಹಯೋಗದಲ್ಲಿ ಇಂದು ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಭಗವಾನ್ ಶ್ರೀ ಮಹಾವೀರ ಜಯಂತಿಯನ್ನು ಆಚರಿಸಲಾಯಿತು. ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಜಿಲ್ಲಾಡಳಿತದ ವತಿಯಿಂದ ಭಗವಾನ್ ಶ್ರೀ ಮಹಾವೀರ ಜಯಂತಿಯನ್ನು ಆಚರಿಸಲಾಯಿತು. ಈ ವೇಳೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಡಾ ತಾರಾನಾಥ್ ಸೇರಿದಂತೆ ಸಮುದಾಯದ ಮುಖಂಡರು ಹಾಜರಿದ್ದರು. ರೈತರಿಗೆ ಸಮರ್ಪಕವಾಗಿ 3 ಫೇಸ್ ಗುಣಮಟ್ಟದ ವಿದ್ಯುತ್ ಪೂರೈಕೆ ಮಾಡಲಾಗುತ್ತಿಲ್ಲವೆಂದು ಆರೋಪಿಸಿ ಹಾಗಾಗಿ ಏಪ್ರಿಲ್ 1ರಂದು ಪ್ರತಿಭಟನೆ ನಡೆಸಲಾಗುವುದೆಂದು ಎಚ್ಚರಿಕೆ ನೀಡಿದ್ದಾರೆ. ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹಳೆಬೀಡು ಹೋಬಳಿಯಲ್ಲಿ ದಲಿತ ಸಂಘಟನೆಗಳ ಒಕ್ಕೂಟ ಹಾಗೂ ರೈತಪರ ಪ್ರಗತಿಪರ ಸಂಘಟನೆಗಳು ಪ್ರತಿಭಟನೆ ಹಮ್ಮಿಕೊಂಡಿವೆ ಎಂದು ಆರ್ಪಿಐ ಸತೀಶ್ ಅವರು ತಿಳಿಸಿದರು. ಗಂಗೂರು ಎಂಯುಎಸ್ಎಸ್ ಘಟಕದ ವ್ಯಾಪ್ತಿಯ ರೈತರಿಗೆ ದಿನಕ್ಕೆ ಕೇವಲ 2-3 ಗಂಟೆಗಳಷ್ಟೇ ವಿದ್ಯುತ್ ಪೂರೈಕೆಯಾಗುತ್ತಿದ್ದು, ಇದರಿಂದ ಬೆಳೆಗಳಿಗೆ ನೀರಾವರಿ ಮಾಡುವಲ್ಲಿ ತೊಂದರೆ ಉಂಟಾಗಿ ರೈತರು ಸಂಕಷ್ಟಕ್ಕೆ ಸಿಲುಕಿಸಿದ್ದಾರೆಂದು ಆರೋಪಿಸಿದರಲ್ಲದೆ, ಈ ಹಿನ್ನೆಲೆಯಲ್ಲಿ ಹಳೆಬೀಡು ಕಿರಿಯ ಅಭಿಯಂತರರು ಹಾಗೂ ಲೈನ್ ಮ್ಯಾನ್ಗಳ ದುರ್ವ್ಯವಹಾರವನ್ನು ಖಂಡಿಸಿ ಅವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಏಪ್ರಿಲ್ 1ರಂದು ಹಳೆಬೀಡು ಹೊಯ್ಸಳ ವೃತ್ತದಿಂದ ಕೆಇಬಿ ಕಚೇರಿ ಮುಂಭಾಗದವರೆಗೆ ಪ್ರತಿಭಟನೆ ನಡೆಸಲು ನಿರ್ಧರಿಸಲಾಗಿದೆ. ಈ ಪ್ರತಿಭಟನೆಗೆ ದಲಿತ ಸಂಘಟನೆಗಳ ಒಕ್ಕೂಟ ಮತ್ತು ರೈತಪರ ಸಂಘಟನೆಗಳ ಮುಖಂಡರು ಸೇರಿದಂತೆ ಹಲವು ಕಾರ್ಯಕರ್ತರು ಭಾಗವಹಿಸುವ ನಿರೀಕ್ಷೆ ಇದೆ. ಪ್ರತಿಭಟನೆಯನ್ನು ಯಶಸ್ವಿಗೊಳಿಸಲು ಸಾರ್ವಜನಿಕರು ಹಾಗೂ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ಮನವಿ ಮಾಡಿದರು. ರೈತರ ಕೊಳವೆ ಬಾವಿಗಳಿಗೆ ಸರಿಯಾದ ಸಮರ್ಪಕವಾದ ವಿದ್ಯುತ್ ಸರಬರಾಜು ಮಾಡದೇ
ಇವತ್ತು ದಿನಕ್ಕೆ 7 ಗಂಟೆ 3 ಫೇಸ್ ವಿದ್ಯುತ್ತನ್ನ ಕೊಡಬೇಕಂತ ಸರ್ಕಾರ ಆದೇಶವಿದ್ರೂ ಕೂಡ 3 ಗಂಟೆ ಕೊಡ್ತಾರೆ. ಆ 3 ಗಂಟೆಯಲ್ಲೂ ಕೂಡ ಅರ್ಧ ಗಂಟೆ 1 ಗಂಟೆ ಲೋಡ್ ಶೆಡ್ಡಿಂಗ್ ಮಾಡೋದು, ಜೊತೆಗೆ ಅದು ಸರಿಯಾದ ವೋಲ್ಟೇಜ್ ಕೂಡ ಇರುವುದಿಲ್ಲ. ಹೀಗಾಗಿ ಹಲವಾರು ಬಾರಿ ಮೇಲ್ಪಟ್ಟ ಅಧಿಕಾರಿಗಳಿಗೆ ರೈತರು ಮನವಿ ಮಾಡಿದ್ರು ಕೂಡ ಅವರು ಅಲ್ಲಿರ್ತಕ್ಕಂಥ ಎ ಮತ್ತು ಜೆನ ವಿಚಾರಣೆ ಮಾಡಿ ಅಲ್ಲಿಗೆ ನೀವು ಅರ್ಜಿ ಕೊಡಿ. ಸುದ್ದಿಗೋಷ್ಠಿಯಲ್ಲಿ ಅಂಬೇಡ್ಕರ್ ಸಂಘದ ಅಧ್ಯಕ್ಷ ವಿ ಮಹೇಶ್, ಆರ್ಪಿಐ ರಾಜ್ಯಾಧ್ಯಕ್ಷ ಆರ್ಪಿಐ ಸತೀಶ್, ರೈತ ಮುಖಂಡ ಮೂಡಲಗಿರಿ ಗೌಡ, ದಲಿತ ಮುಖಂಡರಾದ ಆತೀಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬೇಲೂರು ತಾಲೂಕು ವ್ಯವಸಾಯ ಉತ್ಪನ್ನ ಮಾರಾಟ ಸಹಕಾರ ಸಂಘ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷದ ಡಿ ಮಲೇಗೌಡ ಅವರನ್ನು ಅಧ್ಯಕ್ಷರಾಗಿ ಹಾಗೂ ಪಾಟೀಲ್ ನಾಗೇಶ್ ಅವರನ್ನು ಉಪಾಧ್ಯಕ್ಷರನ್ನಾಗಿ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ. ನಂತರ ನೂತನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರನ್ನು ಅಭಿನಂದಿಸಿ ಮಾತನಾಡಿದ ಎಚ್ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಎಂಎ ನಾಗರಾಜು, ಬೇಲೂರು ತಾಲೂಕು ವ್ಯವಸಾಯ ಉತ್ಪನ್ನ ಮಾರಾಟ ಸಹಕಾರ ಸಂಘವು ಐತಿಹಾಸಿಕ ಹಾಗೂ ಆರ್ಥಿಕವಾಗಿ ಸದೃಢವಾದ ತಾಲೂಕು ಮಟ್ಟದ ಪ್ರಮುಖ ಸಹಕಾರ ಸಂಸ್ಥೆಯಾಗಿದೆ. ಗ್ರಾಮ ಪಂಚಾಯಿತಿ ಹಾಗೂ ಪುರಸಭೆಗಳಲ್ಲಿ ಸೇವೆ ಸಲ್ಲಿಸಿರುವ ಮಲ್ಲಿಗೌಡ ಅವರು ಸಹಕಾರ ಕ್ಷೇತ್ರದಲ್ಲಿ ಅಪಾರ ಅನುಭವ ಹೊಂದಿದ್ದಾರೆ. ಅವರ ನೇತೃತ್ವದಲ್ಲಿ ಸಂಘವು ಮತ್ತಷ್ಟು ಅಭಿವೃದ್ಧಿ ಹೊಂದಲಿದೆ ಎಂಬ ವಿಶ್ವಾಸವಿದೆ ಎಂದರು. ಬೇಲೂರು ತಾಲೂಕು ವ್ಯವಸಾಯ ಉತ್ಪನ್ನ ಮಾರಾಟ ಸಹಕಾರ ಸಂಘದ ಚುನಾವಣೆ ನಡೆದಿದ್ದು, ಮೊದಲಿಗೆ ಈ ವರ್ಷದಲ್ಲಿ ಆಯ್ಕೆಯಾಗಿರ್ತಕ್ಕಂತಹ ನಿರ್ದೇಶಕರಾಗಿ ಆಯ್ಕೆಯಾಗಿರ್ತಕ್ಕಂತಹ ಹಿರಿಯ ಹಾಗೂ ಕಿರಿಯ ನಿರ್ದೇಶಕರು ಉಪಾಧ್ಯಕ್ಷರಾಗಿರುವ ನಾಗೇಶ್ ಅವರಿಗೂ ಗ್ರಾಮ ಪಂಚಾಯಿತಿ ಅನುಭವವಿದ್ದು, ರಾಮಚಂದ್ರಣ್ಣ ಸೇರಿದಂತೆ ಇತರ ಹಿರಿಯ ನಿರ್ದೇಶಕರ ಮಾರ್ಗದರ್ಶನವು ಸಂಘದ ಮುಂದಿನ ಬೆಳವಣಿಗೆಗೆ ಪೂರಕವಾಗಿದೆ ಎಂದು ತಿಳಿಸಿದರು. ಇವತ್ತು ನನ್ನ ಆಯ್ಕೆಗೆ ಸಹಕರಿಸಿದ ರೇವಣ್ಣ ಅವರು, ದೇವೇಗೌಡರು ಹಾಗೂ ಸುರೇಶ್ ಅವರು ಹಾಗೂ ತಾಲೂಕು ಅಧ್ಯಕ್ಷ ಇದೇ ವೇಳೆ ಮಾತನಾಡಿದ ನೂತನ ಅಧ್ಯಕ್ಷ ಡಿ ಮಲೇಗೌಡ, ನನ್ನ ಆಯ್ಕೆಗೆ ಸಹಕಾರ ನೀಡಿದ, ನನ್ನನ್ನು ಒಮ್ಮತದಿಂದ ಆಯ್ಕೆ ಮಾಡಿದ ಎಲ್ಲ ಹಿರಿಯ ಮತ್ತು ಕಿರಿಯ ನಿರ್ದೇಶಕರಿಗೆ ನಾನು ಚಿರಋಣಿ. ಸಂಘದ ಅಭಿವೃದ್ಧಿಗೆ ಎಲ್ಲರ ಸಹಕಾರ ಅಗತ್ಯವಾಗಿದೆ. ಹಿಂದಿನ ಅಧ್ಯಕ್ಷರು ಮತ್ತು ನಿರ್ದೇಶಕರು ಉತ್ತಮ ಕೆಲಸ ಮಾಡಿದ್ದಾರೆ. ಅವರ ಮಾರ್ಗದರ್ಶನ ಮತ್ತು ಸಲಹೆಗಳನ್ನು ಪಡೆದು ಇಂದಿನ ನಿರ್ದೇಶಕರ ಸಹಕಾರದೊಂದಿಗೆ ಸಂಘಕ್ಕೆ ಇನ್ನಷ್ಟು ಉತ್ತಮ ಹೆಸರು ತರುವ ನಿಟ್ಟಿನಲ್ಲಿ ಶ್ರಮಿಸುತ್ತೇನೆಂದು ಹೇಳಿದರು. ಚುನಾವಣೆ ನಡೆದಿದೆ. ಈ ಕೆಪಿಸಿಎಂ ಚುನಾವಣೆಯಲ್ಲಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಆಯ್ಕೆಯನ್ನು ಅವಿರೋಧವಾಗಿ ನಮ್ಮ ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದಂಥ ನಾಗಣ್ಣವರು ಹಾಗೂ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದ ನಾಗರಾಜ್ ಅವರು, ನಮ್ಮ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷರಾದ ರಾಮಚಂದ್ರಣ್ಣವರು, ಹಾಲಿನ್ ಡೈರಿ. ಈ ವೇಳೆ ಉಪಾಧ್ಯಕ್ಷ ಪಾಟೀಲ್ ನಾಗೇಶ್, ಬಲೇನಹಳ್ಳಿ ರವಿಕುಮಾರ್, ಎಚ್ಎಂ ದಿನೇಶ್, ಬಿ ಗಿರೀಶ್, ರಾಮಚಂದ್ರ ಸೇರಿದಂತೆ ಇತರರು ಹಾಜರಿದ್ದರು. ಹೊಳೆನರಸೀಪುರ ಹಳೆಕೋಟೆ ಹೋಬಳಿ ಬೆಟ್ಟಿಸಾತೇನಹಳ್ಳಿ ಗ್ರಾಮದಲ್ಲಿಂದು ಶಾಸಕ ಮತ್ತು ಹಾಸನ ಹಾಲು ಉತ್ಪಾದಕರ ಸಹಕಾರಿ ಸಂಘದ ಜಿಲ್ಲಾಧ್ಯಕ್ಷ ಎಚ್ಡಿ ರೇವಣ್ಣ ಅವರು ಹಾಲು ಉತ್ಪಾದಕರ ನೂತನ ಕಟ್ಟಡವನ್ನು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ರೇವಣ್ಣ ಅವರು, ರೈತರು ಇದರ ಜೊತೆಗೆ ಕಿರಾಣಿ ಬೆಳೆಗಳನ್ನು ಬೆಳೆಯಬೇಕು, ಹಾಗೇನೆ ಜೋಳದ ಕೃಷಿ ಮಾಡಿ ಆರ್ಥಿಕವಾಗಿ ಸದೃಢರಾಗಿ ಎಂದು ಸಲಹೆ ಕೊಟ್ಟರು. ಇನ್ನು ಬೆಟ್ಟಸಾತೇನಹಳ್ಳಿಯಿಂದ ಬೆಟ್ಟಕ್ಕೆ ಹೋಗುವ ರಸ್ತೆ ಶೀಘ್ರದಲ್ಲಿ ಮಾಡಲಾಗುವುದೆಂದು ಹೇಳಿದರು. ವರ್ಷಕ್ಕೆ 700 ರೂಪಾಯಿ ಕಟ್ಟಿಬಿಟ್ರೆ ನೀವು ಅದು ಹೊಸಗೆ ಎಷ್ಟು ಕೊಡ್ತೀರಿ? 70,000 ರೂಪಾಯಿ ಒಂದು ಹೊಸಗೆ ಕೊಡ್ತೀರಿ. ಹತ್ತೋದ್ರೆ ಅದನ್ನು ಮಾಡಿಟ್ಕೊಳ್ಳೋದಲ್ವಾ ಏನ್ ಕೊಡ್ರೆ ಅಲ್ಲ ಅದಕ್ಕೆ. ಆಮೇಲೆ ಈಗ ಡಾಕ್ಟರ್ಗಳನ್ನು ಅಪಾಯಿಂಟ್ ಮಾಡ್ತೀನಿ ನಾನು. ಎಲ್ಲಾ ತಾಲೂಕಲ್ಲೂ ಎಲ್ಲಾ ಸ್ಕೂಲ್ ಇನ್ಶೂರೆನ್ಸ್ ಮಾಡಿಸ್ತಾರ. ಈಗ ಇನ್ಶೂರೆನ್ಸ್ ಮಾಡಿದ್ರೆ ಅದು ಸುಮಾರು ನಮ್ದೇ ಎಷ್ಟು ಕ್ಲೈಮ್ ಆಯ್ತು? 3 ಕೋಟಿ ಎಷ್ಟು ಕ್ಲೈಮ್ ಆಗಿದೆ? ಇಲ್ಲ, ನಾವು ಏನು ಕೊಟ್ಟಿದ್ದೀವಿ ಅದಕ್ಕಿಂತ 1 ಪಟ್ಟು ಜಾಸ್ತಿ ಕ್ಲೈಮ್ ಆಗಿದೆ. ಇನ್ಶೂರೆನ್ಸ್ಗೆ ನಾವು ದುಡ್ಡು ಕಟ್ಟಿ ಸುರೇಶ್ ಅಣ್ಣ, ಇನ್ಶೂರೆನ್ಸ್ 1 ಕೋಟಿ ಕಟ್ಟಿದ್ರೆ 2 ಕೋಟಿ ದುಡ್ಡು ಬಂದಿದೆ. ಈ ಸಂದರ್ಭದಲ್ಲಿ ಹಾಲು ಒಕ್ಕೂಟದ ವಿಸ್ತರಣಾಧಿಕಾರಿಗಳಾದ ಪುರುಷೋತ್ತಮ್, ಪ್ರಕಾಶ್ ಮತ್ತು ಗ್ರಾಮಸ್ಥರಾದ ಬಸಪ್ಪ, ಮಹೇಶ್ ಮತ್ತಿತರರು ಹಾಜರಿದ್ದರು. ಬೇಲೂರು ನಗರದ ಐತಿಹಾಸಿಕ ಶ್ರೀ ಚನ್ನಕೇಶವಸ್ವಾಮಿ ದೇವಾಲಯದಲ್ಲಿ ಜಾತ್ರಾ ಮಹೋತ್ಸವ ಮತ್ತು ಬ್ರಹ್ಮರಥೋತ್ಸವದ ಅಂಗವಾಗಿ 7ನೇ ದಿನದ ದಿವ್ಯ ಹನುಮಂತೋತ್ಸವ ವಿಜೃಂಭಣೆಯಿಂದ ಜರುಗಿತು. ನಾಡಗೌಡರು, ನಾಡಪಟ್ಟಿಲರು ರಾತ್ರಿ 11:30ಕ್ಕೆ ಮಂಗಳವಾದ್ಯ, ಕಹಳೆ, ತಮಟೆ ವಾದ್ಯದಲ್ಲಿ ಆಗಮಿಸಿ ಶ್ರೀ ಚನ್ನಕೇಶವ ಸ್ವಾಮಿಗೆ ಪ್ರದಕ್ಷಿಣೆ ಹಾಕಿ ನಂತರ ವಿಶೇಷ ಪೂಜೆ ಸಲ್ಲಿಸಿ ಮಹಾಮಂಗಳಾರತಿ ನೆರವೇರಿಸಿದ ನಂತರ ಶ್ರೀ ಚನ್ನಕೇಶವ ಸೌಮ್ಯ ನಾಯಕಿ ರಂಗನಾಯಕಿ ಅಮ್ಮನವರನ್ನು ಹೊತ್ತ ಶ್ರೀ ರಾಮದೂತ ಆಂಜನೇಯ ಉತ್ಸವ ದೇವಾಲಯದ 8 ರಾಜಬೀದಿಗಳಲ್ಲಿ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ಜರುಗಿತು. ಜಾತ್ರಾ ಮಹೋತ್ಸವದ ಅಂಗವಾಗಿ ತಾಲೂಕು ಆಡಳಿತದಿಂದ ಸಾಂಸ್ಕೃತಿಕ ಭಾವಗೀತೆ ಕಾರ್ಯಕ್ರಮವನ್ನು ದೇವಸ್ಥಾನದ ಮುಂಭಾಗ ಏರ್ಪಡಿಸಲಾಯಿತು.
ಈ ಸಂದರ್ಭದಲ್ಲಿ ಮಾಜಿ ಧರ್ಮದರ್ಶಿ ಯುಟಿ ಕೇಶವಮೂರ್ತಿ, ದೇವಾಲಯದ ಕಾರ್ಯನಿರ್ವಹಣಾಧಿಕಾರಿ ಯೋಗೇಶ್ ಮತ್ತು ಸಿಪಿಐ ರೇವಣ್ಣ, ಎಸ್ಐ ಶಿವನಗೌಡ ಪಾಟೀಲ್, ಪೊಲೀಸ್ ಸಿಬ್ಬಂದಿ ದೇವರಾಜ್, ಅಡ್ಡೆಗಾರರು, ಸಾವಿರಾರು ಭಕ್ತರು ಐತಿಹಾಸಿಕ ಶ್ರೀ ಆಂಜನೇಯ ಉತ್ಸವವನ್ನು ಕಣ್ತುಂಬಿಕೊಂಡರು. ಬೇಲೂರು ವಿಶ್ವವಿಖ್ಯಾತ ಬ್ರಹ್ಮರಥೋತ್ಸವದಲ್ಲಿ ಮುಸ್ಲಿಮರಿಂದ ಖುರಾನ್ ಪಠಣೆಯನ್ನು ಕೂಡಲೇ ಸ್ಥಗಿತಗೊಳಿಸಬೇಕೆಂದು ಆಗ್ರಹಿಸಿ ರಾಜ್ಯ ಹಿಂದೂ ದೇವಾಲಯಗಳ ಅರ್ಚಕರ ಒಕ್ಕೂಟದ ಅಧ್ಯಕ್ಷರಾದ ವಿಶ್ವನಾಥ್ ತಿಳಿಸಿದ್ದಾರೆ. ಪಟ್ಟಣದ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ನಾಳೆ ನಡೆಯುವ ವಿಶ್ವವಿಖ್ಯಾತಿ ಬೇಲೂರು ಚನ್ನಕೇಶವ ದೇವಸ್ಥಾನದ ಬ್ರಹ್ಮರಥೋತ್ಸವದಲ್ಲಿ ಮುಸ್ಲಿಂ ಧರ್ಮದ ಗುರುಗಳನ್ನು ಆಹ್ವಾನಿಸಿ ದೇವಸ್ಥಾನದ ಪ್ರಾಂಗಣದಲ್ಲಿ ಖುರಾನ್ ಪಠಣೆಯನ್ನು ಪ್ರತಿ ವರ್ಷ ನಡೆಸುತ್ತಾ ಬಂದಿದ್ದಾರೆ. ಈ ದೇವಾಲಯವು ವಿಶ್ವ ಪರಂಪರೆಯ ಪಟ್ಟಿಯಲ್ಲಿ ಸೇರಿದೆ. ಆದರೆ ಇದು ಹಿಂದೂಗಳ ದೇವಸ್ಥಾನವಾಗಿದೆ. ಹಿಂದೂ ಧರ್ಮದ ಧಾರ್ಮಿಕ ಕೇಂದ್ರವಾಗಿದೆ. ಈ ಧಾರ್ಮಿಕ ಕೇಂದ್ರದಲ್ಲಿ ಅಲ್ಪಸಂಖ್ಯಾತರ ಗುರುಗಳನ್ನು ದೇವಾಲಯಕ್ಕೆ ಆಹ್ವಾನಿಸಿ ಖುರಾನ್ ಪಠಣೆಯನ್ನು ಮಾಡಿಸುತ್ತಿರುವುದು ಸರಿಯಲ್ಲ. ಈ ಆಚರಣೆಯು ಇಂದು ಧಾರ್ಮಿಕ ವಿರೋಧಿ ಆಚರಣೆಯಾಗಿ ನಡೆಯುತ್ತಾ ಬಂದಿದೆ. ಜೊತೆಗೆ ಇದು ಇತ್ತೀಚೆಗೆ ನಡೆದು ಬಂದ ಪದ್ಧತಿಯಾಗಿದೆ. ಈ ಹಿಂದೆ ಯಾವುದೇ ರೀತಿಯ ಇಂತಹ ಅಲ್ಪಸಂಖ್ಯಾತರನ್ನು ಕರೆಸಿ ಇಂತಹ ಕಾರ್ಯಗಳನ್ನು ನಡೆಸುತ್ತಿರಲಿಲ್ಲ. ಜೊತೆಗೆ ಯಾವುದೇ ರೀತಿಯ ದಾಖಲೆಯಲ್ಲಿ ಇಂತಹ ಕಾರ್ಯಗಳನ್ನು ನಡೆಸಬೇಕೆಂಬುದು ಸರ್ಕಾರದ ಸುತ್ತೋಲೆಯಾಗಲಿ ಅಥವಾ ದೇವಾಲಯದ ದಾಖಲಾತಿಗಳಲ್ಲಾಗಲಿ ಇರುವುದಿಲ್ಲ. ಆದ್ದರಿಂದ ಕೂಡಲೇ ಘನ ಸರ್ಕಾರ ಮತ್ತು ಜಿಲ್ಲಾಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸಬೇಕೆಂದು ಎಚ್ಚರಿಸಿದ್ದಾರೆ. ಅಲ್ಲಿ ಕುರಾನ್ ಪಠಣ ಮುಸ್ಲಿಂ ಧರ್ಮಗಳಲ್ಲಿ ಆಗ್ತಾ ಇದೆ. ಸುಮಾರು ವರ್ಷಗಳಿಂದ ಅದು ನಿರಂತರವಾಗಿ ನಡೀತಾ ಇದೆ. ಬಹುಸಂಖ್ಯಾತ ಹಿಂದೂಗಳ ಭಾವನೆಗೆ ತದ್ವಿರುದ್ಧವಾಗಿ ಜಿಲ್ಲಾಡಳಿತ ಮತ್ತು ಸರ್ಕಾರ ನಡೆಸಿಕೊಂಡು ಬರ್ತಾ ಇದೆ. ಬಹುಸಂಖ್ಯಾತ ಹಿಂದೂಗಳ ಧಾರ್ಮಿಕ ಭಾವನೆಗಳಿಗೆ ನಿಜವಾಗಿಯೂ ಧಕ್ಕೆ ಆಗ್ತಾ ಇದೆ. ಇದನ್ನು ಜಿಲ್ಲಾಡಳಿತ ನಿಜವಾಗಿ ಗಮನಿಸಿ ನಾಳೆ ನಡೀತಕ್ಕಂತಹ ಕಾರ್ಯಕ್ರಮವನ್ನು ಕುರಾನ್ ಪಠಣವನ್ನು ನಿಲ್ಲಿಸಬೇಕು ಅಂತೇಳಿ ಅರ್ಚಕರ ಒಕ್ಕೂಟ ಆಗ್ರಹ ಪಡಿಸ್ತಾ, ಏನು ಅಲ್ಪಸಂಖ್ಯಾತರ ಧರ್ಮಗಳು ಬಂದಲ್ಲಿ ಕುರಾನ್ ಪಠಣವನ್ನು ಮಾಡ್ತಾರೆ ಅದನ್ನು ಹಿಂದೂ ದೇವಾಲಯಗಳ ಅರ್ಚಕರ ಒಕ್ಕೂಟದ ತಾಲೂಕು ಉಪಾಧ್ಯಕ್ಷ ವಿಜಯಕುಮಾರ್, ಗೌರವಾಧ್ಯಕ್ಷರು ವೆಂಕಟೇಶ್, ಕಾರ್ಯದರ್ಶಿ ಸೀತಾರಾಮ್, ಸಂಚಾಲಕ ಮಹೇಶ್ ದತ್ತ ಹಾಜರಿದ್ದರು. ಎಂ ಕೃಷ್ಣ ಕಾನೂನು ಮಹಾವಿದ್ಯಾಲಯದ ಕಾನೂನು ಅರಿವು ನೆರವು ಘಟಕ ಹಾಗೂ ಸರ್ಕಾರಿ ಕಲಾ ವಾಣಿಜ್ಯ ಮತ್ತು ಸ್ನಾತಕೋತ್ತರ ಕಾಲೇಜಿನ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಕಾನೂನು ಅರಿವು ನೆರವು ಕಾರ್ಯಕ್ರಮವು ಅತ್ಯಂತ ಯಶಸ್ವಿಯಾಗಿ ಜರುಗಿತು. ಕಾರ್ಯಕ್ರಮವನ್ನು ಸಸಿಗೆ ನೀರುಣಿಸುವ ಮೂಲಕ ಅರ್ಥಪೂರ್ಣವಾಗಿ ಉದ್ಘಾಟಿಸಿದ ಗಣ್ಯರು ವಿದ್ಯಾರ್ಥಿಗಳಲ್ಲಿ ಕಾನೂನು ಪ್ರಜ್ಞೆಯು ಅತ್ಯವಶ್ಯಕ ಎಂದು ಸಾರಿದರು. ಸರ್ಕಾರಿ ಕಲಾ ವಾಣಿಜ್ಯ ಮತ್ತು ಸ್ನಾತಕೋತ್ತರ ಕಾಲೇಜಿನ ಪ್ರಾಂಶುಪಾಲ ರಾಜು ಡಿಎಸ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಅಧ್ಯಕ್ಷೀಯ ಭಾಷಣ ಎನ್ನುವುದು ಒಂದು ರೀತಿಯ ನೀರಸವಾದದ್ದು. ರಸವತ್ತಾದ ವಿಷಯವನ್ನು ನಮ್ಮ ವಿದ್ಯಾರ್ಥಿಗಳಿಗೆ ಕಾನೂನು ವಿದ್ಯಾರ್ಥಿಗಳು ನೀಡಿದ್ದಾರೆ. ಕಾನೂನು ಎನ್ನುವುದು ಸಮಾಜದಲ್ಲಿ ರಾಜನಿಲ್ಲದ ರಾಜ್ಯವಿದ್ದಂತೆ. ಕಾನೂನಿನ ಅರಿವು ಪ್ರತಿಯೊಬ್ಬ ನಾಗರಿಕನಿಗೂ ಅವಶ್ಯಕವಾದದ್ದೆಂದು ಆಶಯ ವ್ಯಕ್ತಪಡಿಸಿದರು. ಶೈಕ್ಷಣಿಕ ಮುಖ್ಯಸ್ಥರಾದ ಡಾಕ್ಟರ್ ಇರ್ಷಾದ್ ಎಂಬಿ ಅವರು ಮಾತನಾಡುತ್ತಾ, ಸರ್ಕಾರವು ಪ್ರೌಢಶಾಲಾ ಹಂತದಲ್ಲೇ ಕಾನೂನು ಅರಿವು ಮೂಡಿಸುವ ಪಠ್ಯಕ್ರಮಗಳನ್ನು ಇಡಬೇಕೆಂದು ಆಶಯ ವ್ಯಕ್ತಪಡಿಸಿದರು. ಸರ್ಕಾರಿ ಕಲಾ ವಾಣಿಜ್ಯ ಮತ್ತು ಸ್ನಾತಕೋತ್ತರ ಕಾಲೇಜಿನ ಉಪನ್ಯಾಸಕರಾದ ರಾಜ್ಯಶಾಸ್ತ್ರ ವಿಭಾಗದ ಡಾಕ್ಟರ್ ಶಾಂತ ಪಿಆರ್ ಮತ್ತು ಡಾಕ್ಟರ್ ಹರೀಶ್ ಹಾಗೂ ಕನ್ನಡ ಉಪನ್ಯಾಸಕರಾದ ಶ್ರೀನಿವಾಸ್ ಅವರನ್ನು ಒಳಗೊಂಡಂತೆ ರಾಜ್ಯಶಾಸ್ತ್ರದ ಸ್ನಾತಕೋತ್ತರ ವಿಭಾಗದ ವಿದ್ಯಾರ್ಥಿಗಳು ಮತ್ತು ಪದವಿ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಬಾಲ್ಯ ವಿವಾಹ ಆಗೋದ್ರಿಂದ ತಡೆಯಬಹುದು. ಈಗ ಭಾರತ ಸಂವಿಧಾನ ಆರ್ಟಿಕಲ್ 21 ಮತ್ತೆ 24, ಭಾರತ ಸಂವಿಧಾನ ಆರ್ಟಿಕಲ್ 21 ಏನ್ ಹೇಳುತ್ತೆ ಅಂದ್ರೆ ಜೀವಿಸುವ ಹಕ್ಕು ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕಿನ ಬಗ್ಗೆ ಹೇಳುತ್ತೆ. ಮತ್ತೆ ಆರ್ಟಿಕಲ್ 24 ಶೋಷಣೆಯ ವಿರುದ್ಧದ ಹಕ್ಕಿನ ಬಗ್ಗೆ ಹೇಳುತ್ತೆ. ಈ ಎರಡು ಹಕ್ಕುಗಳನ್ನ ಮಹಿಳೆಯರಿಗೆ ಕೊಟ್ಟಿದ್ರು ಕೂಡ ಬಾಲ್ಯ ವಿವಾಹ ಯಾಕೆ ನಡೀತಿರೋದಿಲ್ಲ? ಪ್ರತಿಯೊಬ್ಬ ಪ್ರಜೆಯೂ ಸಹ ಹಕ್ಕುಗಳನ್ನು ಅನುಭವಿಸಬೇಕು. ನಾವು ಭಾರತ ಅಂತೆಲ್ಲ, ವಿಶ್ವದಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಹಕ್ಕುಗಳನ್ನು ಅನುಭವಿಸಬೇಕು ಅಂತಲೇ ಇರುವಂತದ್ದು. ಅದರಲ್ಲಿ ಭಾರತದಲ್ಲಿ ಕೆಲವೊಂದು ಕಾನೂನಾತ್ಮಕವಾಗಿ ಹಕ್ಕುಗಳಿದೆ, ಸಂವಿಧಾನಬದ್ಧವಾಗಿ ಹಕ್ಕುಗಳನ್ನ ಅನುಭವಿಸಲಿ ಭಾರತೀಯರು ಅಂತ ಹೇಳ್ಬಿಟ್ಟು ನಮಗೆಲ್ಲ ಹಕ್ಕುಗಳನ್ನು ನೀಡಿರುವಂಥದ್ದು. ಅದು ಕೃಷ್ಣ ಕಾನೂನು ಕಾಲೇಜಿನಿಂದ ನಮ್ಮ ಕಾಲೇಜಿಗೆ ವಿಶೇಷ ಉಪನ್ಯಾಸ ನೀಡಲಿಕ್ಕೆ ಬಂದಿರತಕ್ಕಂಥ ಕಾನೂನು ವಿದ್ಯಾರ್ಥಿಗಳೇ ಹಾಗೂ ನಮ್ಮ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳು, ಈ ಕೊನೆಯಲ್ಲಿ ಅಧ್ಯಕ್ಷೀಯ ಭಾಷಣ ಅಂತ ಹೇಳಿದ್ರೆ ಅದು where there is an intention, preparation and execution is known as murder. ಲಾ ಕಾಲೇಜ್ ಅದನ್ನು ಇದನ್ನ ಮೊದಲು ತಿಳ್ಕೋಬೇಕು. ಅಲ್ಲ, ಕೊಲೆ ಮಾಡ್ತಕ್ಕಂಥವನಿಗೆ ಒಂದು ಇಂಟೆನ್ಷನ್ ಇರುತ್ತೆ, ಇಂಥವನ್ನ ಕೊಲೆ ಮಾಡಬೇಕು.
ಎರಡನೇದು ಪ್ರಿಪರೇಷನ್. ಏನು ಯಾವ್ದ್ರಲ್ಲಿ ಕೊಲೆ ಮಾಡಬೇಕು, ಬಾಟ್ಲಿ ಹೆಸರು ಕೊಲೆ ಮಾಡ್ಬೇಕಾ, ಚಾಕೆ ಹೆಸರು ಕೊಲೆ ಮಾಡ್ಬೇಕಾ? ಸುಮಾರು 50 ಕೋಟಿ ರು ಅಂದಾಜು ವೆಚ್ಚದಲ್ಲಿ ರೇಷ್ಮೆ ಪಾರ್ಕ್ ನಿರ್ಮಾಣ ಕೈಗೊಂಡಿದ್ದು, ಇಂದು ಉನ್ನತ ಅಧಿಕಾರಿಗಳು ಹಾಗೂ ವಿಜ್ಞಾನಿಗಳ ತಂಡದಿಂದ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಶಾಸಕ ಆರ್ ಕೃಷ್ಣಮೂರ್ತಿ ಸ್ಥಳ ಪರಿಶೀಲನೆ ನಡೆಸಿದರು. ನಂತರ ಮುಡಿಗುಂಡದಲ್ಲಿರುವ ರೇಷ್ಮೆ ಗೂಡಿನ ಮಾರುಕಟ್ಟೆಯಲ್ಲಿ ರೇಷ್ಮೆ ನೂಲು ಬಿಚ್ಚಾಣಿಕೆದಾರರ ಪೂರ್ವಭಾವಿ ಸಭೆಯಲ್ಲಿ ರೇಷ್ಮೆ ನೂಲು ಬಿಚ್ಚಾಣಿಕೆದಾರರಿಂದ ಕೆಲವು ಮಾಹಿತಿ ಪಡೆದರು. ಬಳಿಕ ಶಾಸಕ ಆರ್ ಕೃಷ್ಣಮೂರ್ತಿಯವರು ಮಾತನಾಡಿ, ಸರ್ಕಾರವು ಬಜೆಟ್ ಮಂಡನೆಯ ವೇಳೆ ಹಾವೇರಿ, ಸಿಡ್ಲಘಟ್ಟ, ಪಾಂಡವಪುರ, ಗುಲ್ಬರ್ಗಾ ಹಾಗೂ ರಾಮನಗರ ರೇಷ್ಮೆ ಪಾರ್ಕ್ ನಿರ್ಮಾಣ ಮಾಡಿತ್ತು. ಇದಲ್ಲದೆ 6ನೆಯ ಭಾಗವಾಗಿ ರೇಷ್ಮೆ ಪಾರ್ಕ್ ಅನ್ನು ಕೊಳ್ಳೇಗಾಲ ಸಮೀಪದ ಹೊಸ ಹಂಪಾಪುರದ ಹಳೆಯ ರೇಷ್ಮೆ ಕಾರ್ಖಾನೆಯಲ್ಲಿ ತೆರೆಯಲು ಸುಮಾರು 50 ಕೋಟಿ ರು ಮಂಜೂರು ಮಾಡಿದೆ ಎಂದು ತಿಳಿಸಿದರು. ಅನೇಕರು ಇಲ್ಲೆಲ್ಲ ಬಹುತೇಕ ಇರ್ಬೋದು, ಈ ಕಡೆ ಭಾಗ ಇರ್ಬೋದು, ಮುಳ್ಳೂರು ಇರ್ಬೋದು, ಇಲ್ಲೆಲ್ಲ ನಾವು ಊರ ಕಡೆ ಚಣಿಕೆ ಮಾಡಿದ್ರು. ಚಾಟಿಪುರ ಇರ್ಬೋದು, ಆ ಕಡೆ ಮುಸಲ್ಮಾನರು. ಎಷ್ಟೋ ಜನ ಇಲ್ಲಿಂದ ದೇವಾಂಗದವರೆಲ್ಲ ಬೆಂಗಳೂರು ಹೋಗಿ ಕಿಣ್ಣಿ ಹತ್ರ ಸೇರ್ಕೊಂಡು ಅಲ್ಲಿ ಮಿಷನರಿ ಹಾಕೊಂಡು ಮಾಡ್ತಾ ಇದ್ದಾರೆ, ರೇಷ್ಮೆ ತಯಾರು ಮಾಡ್ತಕ್ಕಂಥ ಮಾಡ್ತಾ ಇದ್ದಾರೆ. ಅದೃಷ್ಟ ಇಲ್ಲೇ ಮಾಡಿದ್ರೆ ಸಿಲ್ಕ್ ಮಾರ್ಕ್ ಅಂತಕ್ಕಂಥದ್ದು ಹಳ್ಳಿ ಬಿಟ್ಟು ದಿಲ್ಲಿಗೆ ಹೋಗಿರೋರು ವಾಪಸ್ ಇಲ್ಲೇ ಬಂದು ಇದನ್ನು ಪ್ರಾರಂಭ ಮಾಡ್ಬೋದು, ಇದನ್ನು ಸದುಪಯೋಗಪಡಿಸ್ಕೊಳ್ಬೋದು ಉದ್ದೇಶ ಇಟ್ಕೊಂಡು ನಾನು ಗಮನಿಸಿದೆ. ನಾನೇನು ಪೂರ್ವಭಾವಿ ಸಭೆಯಲ್ಲಿ ರಾಜ್ಯ ಉಪನಿರ್ದೇಶಕ ತಿಮ್ಮಯ್ಯ, ಜಂಟಿ ನಿರ್ದೇಶಕ ರಾಜಪ್ಪ, ತಾಲೂಕು ಗ್ಯಾರಂಟಿ ಯೋಜನೆ ಅಧ್ಯಕ್ಷ ರಾಜೇಂದ್ರ, ಕೇಂದ್ರ ರೇಷ್ಮೆ ವಿಜ್ಞಾನಿಗಳಾದ ಡಾ ಶ್ರೀನಿವಾಸ್, ರವಿಕುಮಾರ್, ಉಪನಿರ್ದೇಶಕ ರಾಚಪ್ಪಾಜಿ, ರೇಷ್ಮೆ ಇಲಾಖೆಯ ಸಿಬ್ಬಂದಿಗಳು ಹಾಜರಿದ್ದರು. ಬಾಗಲಕೋಟೆ, ದಾವಣಗೆರೆ ಬೈ ಎಲೆಕ್ಷನ್ ವಿಚಾರವಾಗಿ ಕಲಬುರಗಿಯಲ್ಲಿ ಸಚಿವ ಡಾ ಶರಣಪ್ರಕಾಶ್ ಪಾಟೀಲ್ ಸುದ್ದಿಗೋಷ್ಠಿ ನಡೆಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿಂದು ಮಾತನಾಡಿದ ಅವರು, 2 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷ ಜಯಭೇರಿ ಬಾರಿಸಲಿದೆ. ನಮ್ಮ ಅಭ್ಯರ್ಥಿಗಳು ಗೆಲ್ಲುವುದರಲ್ಲಿ ಯಾವುದೇ ಅನುಮಾನ ಇಲ್ಲ. ಜನರ ಅಭಿಮತವಿದೆ. ದಾವಣಗೆರೆಯಲ್ಲಿ ಅಲ್ಪಸಂಖ್ಯಾತರು ಟಿಕೆಟ್ ಕೇಳಿದ್ರು. ಸಾದಿಕ್ ಪೈಲ್ವಾನ್ ಕಣದಿಂದ ಹಿಂದೆ ಸರಿದು ಸಮರ್ಥ್ಗೆ ಬೆಂಬಲ ನೀಡಲು ನಿರ್ಧರಿಸಿದ್ದಾರೆ. ದಾವಣಗೆರೆಯಲ್ಲಿ ಅಲ್ಪಸಂಖ್ಯಾತರು ನಮಗೆ ಸಪೋರ್ಟ್ ಮಾಡುತ್ತಾ ಬಂದಿದ್ದಾರೆ, ಈ ಬಾರಿಗೂ ಮಾಡುತ್ತಾರೆ. ಸಿಎಂ ಬದಲಾವಣೆ ವಿಚಾರ ಜನರ ಅಥವಾ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಅಂತ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆಶಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಪಕ್ಷದಲ್ಲಿ ಯಾವುದೇ ಗೊಂದಲವಿಲ್ಲ. ಮಾಧ್ಯಮದವರು ಗೊಂದಲ ಸೃಷ್ಟಿ ಮಾಡುತ್ತಿದ್ದಾರೆ. ಹೈಕಮಾಂಡ್ ಏನೇನು ಹೇಳುತ್ತೋ ಅದು ಎಲ್ಲರೂ ಒಪ್ಪಿಕೊಳ್ತೀವಿ ಎಂದರಲ್ಲದೆ, ಇರಾನ್ ಇಸ್ರೇಲ್ ಯುದ್ಧದಿಂದ ತೈಲ ಗ್ಯಾಸ್ ಕೊರತೆ ವಿಚಾರ, ಗ್ಯಾಸ್ ತೈಲದ ಅಭಾವದಿಂದ ಜನ ಸಂಕಷ್ಟಕ್ಕೆ ಸಿಲುಕಿದ್ದು ಸತ್ಯ. ನಮ್ಮ ವಿದೇಶಾಂಗ ನೀತಿ ಸ್ವಾತಂತ್ರ್ಯ ನಂತರ ನಾನ್ ಅಲೈನ್ಡ್ ಆಗಿತ್ತು. ಯಾವುದೇ ದೇಶಕ್ಕೆ ಯಾವುದೇ ರೀತಿಯ ಅಲೈನ್ ಆಗಿರಲಿಲ್ಲ. ವಿಶ್ವದ ಯಾವುದೇ ದೇಶಕ್ಕೆ ಅಲೈನ್ ಆಗದೆ ಎಲ್ಲಾ ದೇಶದ ಸ್ವಾತಂತ್ರ್ಯ ಗೌರವಿಸುತ್ತಿದ್ದೆವು. ಆದರೆ ಇತ್ತೀಚಿನ ದಿನಗಳಲ್ಲಿ ಭಾರತ ಸರ್ಕಾರ ಆ ನೀತಿಯಿಂದ ಡಿಗ್ರೇಡ್ ಆಗ್ತಿದೆ. ಕೇಂದ್ರ ಸರ್ಕಾರದ ಪ್ರಸ್ತುತ ವಿದೇಶಾಂಗ ನೀತಿ ದೇಶಕ್ಕೆ ಮಾರಕವಾಗಿದೆ. ಪರಿಣಾಮವಾಗಿ ನಮ್ಮ ದೇಶದ ಜನ ಸಂಕಷ್ಟ ಎದುರಿಸುತ್ತಿದ್ದಾರೆ. ಕೇಂದ್ರ ಸರ್ಕಾರ ಜನರ ರಕ್ಷಣೆ ಮಾಡಲು ವಿಫಲವಾಗಿದೆ ಎಂದರು. ಮತ್ತು ದಾವಣಗೆರೆ ಆಗಲಿ, ಬಾಗಲಕೋಟೆ ಆಗಲಿ, ಖಂಡಿತವಾಗಿ ನಾವು ಈ ಸೀಟನ್ನು ಗೆಲ್ತೀವಿ. ಅದರಲ್ಲಿ ಯಾವುದೇ ಅನುಮಾನನೂ ಕೂಡ ಇಲ್ಲ. ಭಾಳ ಸ್ಪಷ್ಟವಾಗಿ ಜನರ ಅಭಿಮತ ಇದೆ ಅಂತಕ್ಕಂಥದ್ದು ನನಗೆ ಇರ್ತಕ್ಕಂಥ ಮಾಹಿತಿ. ಜಾಸ್ತಿ ಜನ ಆದರೆ ನಮಗೆ ಟಿಕೆಟ್ ಅನ್ನು ಕೊಟ್ಟಿಲ್ಲ, ಅಸಮಾಧಾನ ಕೂಡ ನೋಡಿ. ಅಂತ ಏನು ಬಾಗಲಕೋಟೆಯಲ್ಲಿ ಏನು ದಾವಣಗೆರೆಯಲ್ಲಿ ಅಲ್ಪಸಂಖ್ಯಾತ ಸಮುದಾಯದ ಮುಖಂಡರು ಕೇಳಿದ್ರು. ಬಟ್ ಈಗ ಪಕ್ಷ ಒಂದು ನಿರ್ಣಯ ಮಾಡಿದೆ. ಯೂಶಲಿ ನಮ್ಮಲ್ಲಿ ಪದ್ಧತಿ ಏನಿದೆ ಅಂದರೆ ಯಾರು ಪ್ರಾಣಿಗಳಿಗೂ ಎಲ್ಪಿಜಿ ಗ್ಯಾಸ್ ಬಿಸಿ ತಟ್ಟಿದೆ ಎಂದು ಅಪೂರ್ವ ಟ್ರಸ್ಟಿ ಅಧ್ಯಕ್ಷ ಪ್ರವೀಣ್ ತಿಳಿಸಿದ್ದಾರೆ. ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಎಲ್ಪಿಜಿ ಗ್ಯಾಸ್ ಸಿಗದೆ ಪ್ರಾಣಿಗಳಿಗೂ ಆಹಾರದ ತೊಂದರೆಯಾಗಿದೆ. ಅಪೂರ್ವ ಟ್ರಸ್ಟಿನಲ್ಲಿ ಪ್ರಾಣಿಗಳಿಗೆ ಆಹಾರ ಬೇಯಿಸುವುದಕ್ಕೂ ಅರಸಾಹಸ ಪಡುವಂತಾಗಿದೆ. ಪ್ರಾಣಿಗಳ ಆಶ್ರಮದಲ್ಲಿ ಪ್ರಾಣಿಗಳಿಗೆ ತಟ್ಟಿತು ಗ್ಯಾಸ್ ಸಮಸ್ಯೆ. ಗ್ಯಾಸ್ ಸಿಗದ ಹಿನ್ನೆಲೆ ಮನವಿ ಸಲ್ಲಿಸಲಾಯಿತು. ಸೌದೆ ಒಲೆ ಬಳಕೆ ಮಾಡಿ ಆಹಾರ ತಯಾರಿಸಿದ್ರೂ ಸಾಕಾಗುತ್ತಿಲ್ಲ. ಮೂಕ ಜೀವಿಗಳಿಗೆ ಕೈಲಾದ ಸಹಾಯ ಮಾಡುವಂತೆ ಮನವಿ ಸಲ್ಲಿಸಿದರು. ಸೊ ಈ ವಾರ್, ಇರಾಕ್, ಇಸ್ರೇಲ್, ಅಮೆರಿಕ ವಾರಿಂದ ಬರೀ ಮನುಷ್ಯರಿಗೆ ಬಂತಲ್ಲ, ಮೂಕ ಪ್ರಾಣಿಗಳಿಗೂ ತಟ್ಟಿದೆ. ಕಳೆದ 2 ವಾರಗಳಿಂದ ನಾವು ಕೂಡ ಕಟ್ಟಿಗೆ ಮರೆ ಹೋಗಿದ್ದೀವಿ. ನಮಗೂ ಯಾವುದೇ ಥರ ಗ್ಯಾಸ್ ಸಿಗ್ತಾ ಇಲ್ಲ. ಸೊ ಸರ್ಕಾರ ಬಂದು ಗ್ಯಾಸ್ದು ಸಮಸ್ಯೆ ಇಲ್ಲ, ನಿಮಗೆ ಮನೆಗೆ ಬರುತ್ತೆ, ಕಮರ್ಷಿಯಲು ಸಿಗುತ್ತೆ ಅಂತ ಇದ್ದಾರೆ. ಬಟ್ ನಾವು ಗ್ಯಾಸ್ ಅಂಗಡಿಗೆ ಹೋಗಿ ಕೇಳಿದಾಗ ಸಿಗ್ತಾ ಇಲ್ಲ ಸಪ್ಲೈ. 1 to ಡಬಲ್ ರೇಟ್ ಕೊಟ್ಟು ತೊಗೋಬೇಕಾಗುತ್ತೆ. ಸೊ ಬಾಯಿ ಇರೋ ಮನುಷ್ಯರಿಗೆ ಎಷ್ಟು ಸಮಸ್ಯೆ ಆಗ್ತಾಯಿದೆ ಅಂದರೆ, ಬಾಯಿ ಇಲ್ದಿರೋ ಮೂಕ ಪ್ರಾಣಿಗಳ ಸಮಸ್ಯೆನ ನಾವು ನೋಡ್ತಾ ಇದ್ದೀವಿ. ಸೊ ದಯವಿಟ್ಟು ಸರ್ಕಾರ ಪ್ರಾಣಿಗಳ ಮೇಲೆ ಹೋಟೆಲ್, ಬೇಕರಿ ಉದ್ಯಮಿಗಳು ಎಲ್ಪಿಜಿ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಗಾಗಿ ಪರದಾಡುತ್ತಿದ್ದಾರೆ. ಕಾಳಸಂತೆಯಲ್ಲಿ ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ ಮಾರಾಟವಾಗ್ತಿದೆ, ನಮಗೆ ಸರಿಯಾಗಿ ಪೂರೈಕೆಯಾಗುತ್ತಿಲ್ಲ ಎಂದು ಏಜೆನ್ಸಿಗಳ ವಿರುದ್ಧ ಹೋಟೆಲ್, ಬೇಕರಿ ಮತ್ತು ವಸತಿ ಗೃಹ ಮಾಲೀಕರ ಸಂಘ ಆಕ್ರೋಶ ಹೊರಹಾಕಿದ್ದಾರೆ. ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಸಿಗದಿದ್ದಕ್ಕೆ ಹೋಟೆಲ್ ಬಂದ್ ಮಾಡುವ ಸ್ಥಿತಿ ನಿರ್ಮಾಣ ಮಾಡುವ ಪರಿಸ್ಥಿತಿ ಎದುರಾಗಿದೆ ಎಂದು ತಿಳಿಸಿದರು. ಸಮಸ್ಯೆ ಎಲ್ರಿಗೂ ತಿಳಿದಂಗೆ ಅಂತಾರಾಷ್ಟ್ರೀಯ ಸಮಸ್ಯೆನೇ ಇದೆ, ಗ್ಯಾಸ್ ಅಂತೂ ಇಲ್ಲ.
ಕಮರ್ಷಿಯಲ್ ಗ್ಯಾಸ್ ನಮಗೆ ಟೋಟಲಿ 28ನೇ ತಾರೀಕಿಗೆ ಮೋಸ್ಟ್ ಪ್ರಾಬಬ್ಲಿ ಲಾಸ್ಟ್ ಮಂತ್ ಯುದ್ಧ ಸ್ಟಾರ್ಟ್ ಆಗಿದೆ. 1ನೇ ತಾರೀಕಿಂದ ನಮಗೆ ಗ್ಯಾಸ್ ಸಿಲಿಂಡರ್ ಕೊಟ್ಟೇ ಇಲ್ಲ. ನಾವು ಮುಂದುವರೆದು ಕಟ್ಟಿಗೆ ಯೂಸ್ ಮಾಡ್ಬೇಕಂತ ಥಿಂಕ್ ಮಾಡ್ತೀವಿ, ಉಳಿದ ಥಿಂಕ್ ಮಾಡ್ತೀವಿ. ನಮಗೆ ಯಾವ ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಪೊಲೀಸರು ಯಾವುದೇ ಕಾರಣಕ್ಕೂ ರಾಜಿಯಾಗಬಾರದು. ಕರ್ನಾಟಕ ಪೊಲೀಸ್ ಅಕಾಡೆಮಿ ಸಿಬ್ಬಂದಿಗೆ 2 ಲಕ್ಷ ರುಗಳ ಬಹುಮಾನ ಘೋಷಣೆ. ಮೈಸೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆ. ಬಾಗಲಕೋಟೆ ಬೈ ಎಲೆಕ್ಷನ್ ಸಮರ, ಸಿಎಂ ಬಂದು ಕೂತ್ರೆ ಸೋಲು ಖಚಿತ. ಬಿವೈ ವಿಜೇಂದ್ರ ವಾಗ್ದಾಳಿ. ದ್ವಿಭಾಷಾ ನೀತಿ ವಿವಾದ, ಹೈಕಮಾಂಡ್ ಮೆಚ್ಚಿಸಲು ಬಿಜೆಪಿ ನಾಯಕರಿಂದ ಹಿಂದಿ ಪರ ಹೋರಾಟ. ಡಿಕೆ ಸುರೇಶ್ ಕಿಡಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ, ಸತ್ಯದ ಕಡೆ ನಮ್ಮ ನಡೆ.